ರಾಜಧಾನಿ ಬೆಂಗಳೂರಿನಲ್ಲಿ ಕರಗದ ಸಂಭ್ರಮ ಸಡಗರ ಹೇಗಿತ್ತು ಅನ್ನೋದನ್ನು ನೋಡಿದ್ರಿ. ಇನ್ನು ಬೆಂಗಳೂರಿನ ಹೊರವಲಯ ಆನೇಕಲ್ನಲ್ಲೂ ಕೂಡ ಕರಗ ಸಂಭ್ರಮ ಮನೆ ಮಾಡಿತ್ತು. ಆನೇಕಲ್ನಲ್ಲಿಯೂ ಕೂಡ ಅದ್ದೂರಿ ಕರಗ ನಡೆದಿದೆ. ಆನೇಕಲ್ ಪಟ್ಟಣದ ಧರ್ಮರಾಯಸ್ವಾಮಿಯ ದೇವಸ್ಥಾನದ ಬಳಿ ಕರಗೋತ್ಸವದ ಸಂಭ್ರಮ ಮನೆ ಮಾಡಿತ್ತು. ದೇವಾಲಯದ ಅರ್ಚಕರಾಗಿರೋ ಕರಗವನ್ನು ಹೊತ್ತು ನರ್ತನವನ್ನು ಮಾಡಿದ್ದಾರೆ. ಮುಂಜಾನೆ 3:48 ಕರಗವನ್ನು ಹೊತ್ತು ಪೂಜಾರಿಯವರು ಮೆರವಣಿಗೆ ಹೊರಡುತ್ತಾರೆ. ಆನೇಕಲ್ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಈ ಮೆರವಣಿಗೆ ಸಾಗಿರುವಂಥದ್ದು ನೋಡಿ. ಕರಗವನ್ನು ಹೊರೋರಿಗೆ ಒಂದಿಷ್ಟು ಸಿದ್ಧತೆಗಳು ಬೇಕಾಗುತ್ತೆ, ರಥಾಚರಣೆಗಳನ್ನು ಮಾಡಬೇಕಾಗುತ್ತೆ. ಜೊತೆಗೆ ಆದಿ ಉದ್ದಕ್ಕೂ ಕೂಡ ಇದೇ ರೀತಿಯ ನರ್ತನವನ್ನೇ ಮಾಡ್ಕೊಂಡು ಹೋಗಬೇಕಾಗುತ್ತೆ. 3:48 ಕರಗ ಹೊರಟಿರುವಂಥದ್ದು. ಬೆಳಗ್ಗೆ ಕರಗ ಸಂಪನ್ನ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಆನೇಕಲ್ ಪಟ್ಟಣದ ಧರ್ಮರಾಯಸ್ವಾಮಿ ದೇವಸ್ಥಾನದಲ್ಲಿ ಕರಗ ಸಂಭ್ರಮದ ಇದ್ದಂತಹ ರೀತಿ. ಅದರ ವಿಜುವಲ್ಸ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ನೀವು ಸ್ಕ್ರೀನ್ ಮೇಲೆ ಒಂದು ಕಡೆ ಬೆಂಗಳೂರಿನ ಕರಗ ಉತ್ಸವದ ಸಂಭ್ರಮವನ್ನು ಗಮನಿಸಿದರೆ, ಮತ್ತೊಂದು ಕಡೆ ಆನೇಕಲ್ನ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಯಾವ ರೀತಿ ರಸ್ತೆಯ ಇಕ್ಕೆಲೆಗಳಲ್ಲೂ ಕೂಡ ಭಕ್ತಾದಿಗಳು ನಿಂತಿದ್ದಾರೆ ಕರಗ ಉತ್ಸವವನ್ನು ನೋಡೋದಕ್ಕೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಅರಿಶಿಣ ಬಣ್ಣದ ಸೀರೆಯುಟ್ಟು, ಕೈಗೆ ಬಳೆಗಳನ್ನು ತೊಟ್ಟು, ಹೆಣ್ಣಿನ ವೇಷವನ್ನು ಧರಿಸಿ ಅರ್ಚಕರು ಮಹಾಮಂಗಳಾರತಿಯ ಬಳಿಕ ಕರಗವನ್ನು ಹೊತ್ತು ದೇಗುಲದಿಂದ ಹೊರಬರ್ತಾರೆ. ಅಲ್ಲಿಂದ ಅಧಿಕೃತವಾಗಿ ಕರಗ ಮೆರವಣಿಗೆ ಆರಂಭ ಆಗುತ್ತೆ. ಈ ಕರಗ ಕಳಶ ಇದೆಯಲ್ಲ, ಅದಕ್ಕೆ ಮಲ್ಲಿಗೆ ಹೂವಿನಿಂದ ಅಲಂಕಾರ ಮಾಡಿರ್ತಾರೆ. ಆ ಕಳಶವನ್ನು ಕೈಯಲ್ಲಿ ಮುಟ್ಟೋ ಹಾಗಿಲ್ಲ, ತಲೆ ಮೇಲೇನೆ ಹೊತ್ಕೊಂಡು ಮೆರವಣಿಗೆ ಮಾಡಬೇಕು.